ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸ್. ನಾನು ನಿಮ್ಮ ಪ್ರೀತಿಯ ಸುಮಾ. ಈಗ ಮಾರ್ನಿಂಗ್ ಆಗಿದೆ. ನಾನು ಏನು ಮಾಡ್ತಾಯಿದ್ದೀನಂತ ತೋರಿಸ್ತೀನಿ ಬನ್ನಿ. ಈಗ ನಾನು ವಾಲ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಫ್ರೆಂಡ್ಸ್. ಈಗ ನೋಡಿ ನಾನು ಟೀ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ 2 ಕಪ್ ನೀರು, ನಿಮ್ಗೆ ಎಷ್ಟು ಬೇಕು ಮನೆಯಲ್ಲಿ ಅಷ್ಟು ಜನ ಇದ್ದಾರೆ ಅದನ್ನು ಅಳತೆ ಮಾಡಿಕೊಂಡು ನೀವು ಚಹಾ ಮಾಡ್ಕೋಬೋದು. ಈಗ ನಾನು ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚಹಾ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಬೇಕು. 2 ಚಮಚ, ನಾನಂತೂ 2 ಚಮಚ ಚಹಾ ಪುಡಿ ಹಾಕ್ಕೊಂಡೀನಿ. ಇನ್ನು ಸ್ವಲ್ಪ ಒಂದು ಸ್ವಲ್ಪ ಚಿಟಿಕೆಯಷ್ಟು ಧನಿಯಾ ಪುಡಿ ಮತ್ತು 2 ಚಮಚ ಸಕ್ಕರೆ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನೋಡಿ ಟೀ ಆಯಿತು. ಬ್ಲ್ಯಾಕ್ ಟೀ ಎಷ್ಟು ಕುಡಿತೀರಲ್ವ ಅಷ್ಟು ಆರೋಗ್ಯಕ್ಕೆ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು, ನಾನಂತೂ ಇದನ್ನೇ ಜಾಸ್ತಿ ಡೈಲಿ ಮಾರ್ನಿಂಗ್ ಎದ್ಬಿಟ್ರಂದ್ರೆ ಇದನ್ನೇ ನಾನು ಜಾಸ್ತಿ ಕುಡಿಯೋದು. ಈಗ ನಾನು ಒಂದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಭಾಳ ದಿವಸ ನಿಮಗೆ. ಇದು ಚಪಾತಿ ಮೇಕರ್ ಅಂತ ವಿಜಯ ಅವ್ರ ಕಂಪನಿಯಿಂದ ಇದು ತಯಾರಾಗಿದೆ. ಇದು ಬೇಕಿದ್ದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಳ್ತೀನಿ ಇದು ಎಲ್ಲಿ ಸಿಗುತ್ತೆ ಇದರ ಅಡ್ರೆಸ್ ಅಂತ. ನೋಡಿ ಚಪಾತಿ ಹೀಗೆ ಯಾರಿಗೆ ಬರೋಲ್ವೋ ಅಥವಾ ಎಲ್ಲರಿಗಂದ್ರೂ ಬರುತ್ತೆ ಫ್ರೆಂಡ್ಸ್. ಆದರೆ ನಾನು ಹೇಳ್ತಾಯಿರೋದು ಈಗ ಯಾರು ಹೊಸದಾಗಿ ಕಲಿಬೇಕನ್ನೋರು ಹುಡುಗರಾಯಿತು ಅಥವಾ ರೂಮ್ನಲ್ಲಿ ಇರ್ತಾರಲ್ವ, ಕಾಲೇಜಿನಲ್ಲಿ ಕಲಿಯೋಂಥ ಹುಡುಗರು PG ರೂಮ್ನಲ್ಲಿ ಇರ್ತಾರೆ, ಅವ್ರಿಗೆ ಪಾಪ ಸಡನ್ನಾಗಿ ಚಪಾತಿ ಮಾಡೋಕ್ಕಾಗಲ್ಲ. ಈ ಥರ ಒಂದು ನಾವು ಮೇಕರ್ ತಂದು ಇಟ್ಕೊಂಡ್ಬಿಟ್ರೆ 1-2 ಮಿನಿಟ್ಸಲ್ಲೇ ನಾವು ಹಿಟ್ಟು ನತ್ಕೊಂಡ್ಬಿಟ್ರೆ 10-15 ನಿಮಿಷದಲ್ಲಿ ಈ ಚಪಾತಿ ನಮಗೆ ರೆಡಿ ಆಗಿಬಿಡುತ್ತೆ. ನೋಡಿ ಇದಕ್ಕೆ 2 ಬಟರ್ ಪೇಪರ್ ಕೊಡ್ತಾರೆ, ಸ್ವಲ್ಪ 2 ಬಟರ್ ಪೇಪರ್ ಕೊಡ್ತಾರೆ ಇದಕ್ಕೆ. ಈ ಹುರುಳಿನ ಹಿಟ್ಟು ನಾವು ಹೀಗೆ ಫ್ರೆಶ್ ಮಾಡಿಬಿಡೋದು ಫ್ರೆಂಡ್ಸ್. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನಾವು ಸೈಜನ್ನು ನಾವು ದೊಡ್ಡ ಮಾಡ್ಕೊಬೋದು. ನೋಡಿರಿ ಫ್ರೆಂಡ್ಸ್, ಬರೀ ಇಷ್ಟೇ ಅಂದರೆ ಎಷ್ಟು ದೊಡ್ಡದಾಗಿದೆ. ಸಣ್ಣದಿಟ್ಟಿದ್ದಲ್ವ ನಾವು ಹುರುಳಿನ. ನೋಡಿ ಮತ್ತೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ಅದನ್ನು ಸ್ವಲ್ಪ ನಾವು ನಮ್ಮ ಕಡೆ ಸರಿಯಾಗಿ ಸ್ವಲ್ಪ ಹೊಳಿಸ್ಕೊಂಡು ಮತ್ತೆ ಅದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆ ಹಚ್ಬೇಕು. ನಾವು ಬಟರ್ ಪೇಪರ್ಗೆ ನಾವು ಎಣ್ಣೆ ಹಚ್ಬೇಕು ಫ್ರೆಂಡ್ಸ್. ಹಚ್ಚಿದ ಮೇಲೆ ಮತ್ತೆ ನಾವು ಈಗ 2ನೇ ಸಲ ಫ್ರೆಶ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಮೂಡಿ ಬಂದಿದೆ ಅಂತ ದೊಡ್ಡದಾಗಿ. ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ, ನನಗಂತೂ ತುಂಬ ಯೂಸ್ ಆಗಿದೆ ಇದು. ಹಪ್ಪಳಕ್ಕೆ ಮತ್ತು ಪಾನಿಪುರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ನೀವು ಒಮ್ಮೆ ತಗೊಂಡು ಟ್ರೈ ಮಾಡ್ತೀರಿ ಅಲ್ವಾ? ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ನನಗೆ ಹೇಗಾಗಿದೆ ಅಂತ ತಿಳಿಸಿರಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಾಗ್ತವೆ. ಚಪಾತಿ, ಹೋಳಿಗೆ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ಏನು ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು. ಬಟ್ ರೊಟ್ಟಿ ಎಲ್ಲ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಎಣ್ಣೆ ನಾವು ಸ್ವಲ್ಪ ಜಾಸ್ತಿ ಹಚ್ಕೊಂಡ್ಬಿಟ್ರೆ, ಈಗ ಫ್ರೆಶ್ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಷ್ಟು ಬೇಕಷ್ಟು ದೊಡ್ಡದು ಬೇಕಾದರೂ ನಾವು ಮಾಡ್ಕೋಬೋದು. ಉರುಳಿ ಸ್ವಲ್ಪ ದೊಡ್ಡದಿಟ್ಟರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ರೌಂಡ್ ಶೇಪಾಗಿ. ನೋಡಿ ಈಗ ನಾನು ತವಾಕ್ಕೆ ಹಾಕಿ ತೋರಿಸ್ತೀನಿ ನಿಮ್ಗೆ. ಇದೇನು ಬಟರ್ ಪೇಪರ್ ಏನು ಸುಡೋದಿಲ್ಲ. ಇದನ್ನು ಒಂದು ಇದಂತೆ ಕೊಟ್ಟಿರ್ತಾರೆ ಅವರು, ಜಾಸ್ತಿ ಏನೂ ಆಗಬಾರ್ದಂತೆ ಆ ಥರ ಬಟರ್ ಪೇಪರ್ ಇದು. ಸರಿ ನೋಡಿರಿ, ಸ್ಟಾರ್ಟಿಂಗ್ ಅಲ್ವಾ ನಾನು ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಕ್ಬಿಟ್ರೆ ಮುಗಿದೋಯ್ತು ಫ್ರೆಂಡ್ಸ್. 1-2 ಮಿನಿಟ್ಸಲ್ಲಿ ಚಪಾತಿ ರೆಡಿ ಆಗಿಬಿಡುತ್ತೆ. ನೋಡಿರಿ ಎಷ್ಟು ಚಂದ ನಾವು ಮನ್ಯಾಗ ಹೆಂಗೆ ಮಾಡ್ತೀವಿ ಹಂಗೆ ಚಪಾತಿ ಆಗ್ಯಾವ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಸಾಯಂಕಾಲ ಆಗಿತ್ತು. ಎಲ್ಲ ಮನೆಯೆಲ್ಲ ಸ್ವಲ್ಪ ಇದು ಕ್ಲೀನ್ ಮಾಡ್ಕೊತಾ ಇದ್ದೆ. ಇದು ಸ್ವಲ್ಪ ಕೊಬ್ಬರಿ ಮಿಠಾಯಿ ಅಂತಂದು, ಕೊಬ್ಬರಿ ಮತ್ತು ಬೆಲ್ಲ ಆಮೇಲೆ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದನ್ನೆಲ್ಲ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ನಾವು ಈಗ ರುಬ್ಕೊಂಡ್ಬಿಟ್ರೆ ತುಂಬ ಹೆಲ್ದಿ. ಇದು ನಿಮ್ಮ ಮಕ್ಕಳಿಗೂ ಕೊಡಿ. ಮತ್ತು ಇದು ನಾನು ಸ್ವಲ್ಪ ಸಾರು ಮಾಡಿದ್ದೆ, ಬೇಳೆ ಸಾರು, ಉದ್ರ ಪಲ್ಯ ಅಂತ, ಅದ್ರ ಜೊತೆ ಸ್ವಲ್ಪ ಚಪಾತಿ ಮಾಡಿದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮಕ್ಕಳು ಮಧ್ಯಾಹ್ನ ಟೈಮಿಗೆ ಊಟಕ್ಕೆ ಕುಂತಿದ್ರು. ಅವರು ತುಂಬ ಅಂದರೆ ತುಂಬ ತರಲೆ ಮಾಡತ್ತಿದ್ರು. ನಾನು ವಿಡಿಯೋ ಮಾಡುವಾಗ ಅಂತೂ ತುಂಬ ಅಂದರೆ ತುಂಬಾ ತರಲೆ ಮಾಡ್ತಾರೆ ಅವರು. ನೋಡಿರಿ
ಇವಳು ನನ್ನ ಚಿಕ್ಕ ಮಗಳು, ಇವ್ ನನ್ನ ಚಿಕ್ಕ ಮಗ ಸಮರ್ಥ ಅಂತ, ಇವಳು ದೊಡ್ಡ ಮಗಳು ಪ್ರೇಕ್ಷಾ. ಓಕೆ ಬಾಯ್ ಫ್ರೆಂಡ್ಸ್.